ನಮಸ್ತೆ. ಸಮಸ್ತದ ಎನ್ಸಿಡಿ ಮಾಡ್ಯೂಲ್ನಲ್ಲಿ ಬಾಕಿ ಇರುವ ಸಿಬ್ಯಾಕ್ ಪ್ರಕರಣಗಳ ಸರ್ವೆ ಹೇಗೆ ಮಾಡುವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಸಮಸ್ತ ಮುಖಪುಟದಲ್ಲಿ ಕೆಳಗೆ ಕಾಣುವ ಕಾರ್ಯಕ್ರಮದ ಮೇಲೆ ಕ್ಲಿಕ್ ಮಾಡಿದರೆ ಎನ್ಸಿಡಿ ಕಾರ್ಯಕ್ರಮ ಕಾಣುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸಿಬ್ಯಾಕ್ ಪೇಜ್ ನೋಡಬಹುದು. ಈ ಪುಟದಲ್ಲಿ ನಿಮ್ಮ ಏರಿಯಾದಲ್ಲಿರುವ 30 ವರ್ಷ ಮೇಲ್ಪಟ್ಟ ಜನರನ್ನು ನೀವು ನೋಡಬಹುದು. ಇಲ್ಲಿ ಸಿಬ್ಯಾಕ್ ಬಾಕಿ ಇರುವ ಪ್ರಕರಣಗಳು ಎಷ್ಟು ಪೂರ್ಣಗೊಂಡಿದೆ, ಹೆಚ್ಚು ಅಪಾಯದ ಪ್ರಕರಣಗಳು, ರೆಫರಲ್ ಮಾಡಲಾದ ಪ್ರಕರಣಗಳನ್ನು ನೋಡಬಹುದು. ಈಗ ಬಾಕಿ ಇರುವ ಸಿಬ್ಯಾಕ್ ಮೇಲೆ ಒತ್ತಿದರೆ ಫಲಾನುಭವಿ ಸಂಖ್ಯೆ ಕಾಣುತ್ತದೆ. ಅಲ್ಲಿ ನೀವು ಅವರ ಮನೆ ಸಂಖ್ಯೆ, ಕುಟುಂಬದ ಸಂಖ್ಯೆ ಮತ್ತು ಅವರ ಹೆಸರನ್ನು ನೋಡಬಹುದು. ನೀವು ಯಾರ ಸರ್ವೆ ಮಾಡಬೇಕು ಅವರ ಹೆಸರಿನ ಮೇಲೆ ಒತ್ತಿದರೆ ಸಿಬ್ಯಾಕ್ ಫಾರ್ಮ್ ಓಪನ್ ಆಗುತ್ತದೆ. ಸಿಬ್ಯಾಕ್ ಸರ್ವೆ ಮಾಡುತ್ತಿರುವ ದಿನಾಂಕವನ್ನು ನಮೂದಿಸಿ ಮೊಬೈಲ್ ಸಂಖ್ಯೆಯನ್ನು ಖಚಿತಪಡಿಸಿಕೊಳ್ಳಿ. ನಂತರ ಕೆಳಗೆ ಕಾಣುವ ಯಾವುದಾದರೂ ಸರ್ಕಾರಿ ಗುರುತಿನ ಚೀಟಿಯನ್ನು ಆಯ್ಕೆ ಮಾಡಿ ಮತ್ತು ಅದರ ಐಡಿ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ರಾಜ್ಯ ಆರೋಗ್ಯ ವಿಮಾ ಯೋಜನೆಯ ಕೆಳಗೆ ಒಂದು ವೇಳೆ ಸರ್ಕಾರಿ ಆರೋಗ್ಯ ವಿಮೆ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಯೋಜನೆಯ ಹೆಸರನ್ನು ಪಟ್ಟಿಯಲ್ಲಿ ಆಯ್ಕೆ ಮಾಡಬಹುದು. ಒಂದು ವೇಳೆ ಖಾಸಗಿ ವಿಮೆ ಇದ್ದರೆ ಖಾಸಗಿ ಆರೋಗ್ಯ ವಿಮೆ ಮೇಲೆ ಕ್ಲಿಕ್ ಮಾಡಿ, ಅಥವಾ ಯಾವುದೇ ಯೋಜನೆ ಇಲ್ಲವಾದರೆ ಯಾವುದೇ ಯೋಜನೆ ಪಡೆದಿಲ್ಲ ಎನ್ನುವ ಮೇಲೆ ಕ್ಲಿಕ್ ಮಾಡಿ. ನಂತರ ಯಾವುದಾದರೂ ವೈಕಲ್ಯವಿದ್ದರೆ ವೈಕಲ್ಯ ಕೆಳಗೆ ಪ್ಲಸ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದರೆ ಕೆಲವೊಂದು ಆಯ್ಕೆಗಳು ಬರುತ್ತವೆ. ಅದರಲ್ಲಿ ಸೂಕ್ತವಾದ್ದನ್ನು ಆಯ್ಕೆ ಮಾಡಿ. ಒಂದು ವೇಳೆ ಮೇಲಿನ ಯಾವುದೇ ವೈಕಲ್ಯವಿಲ್ಲದಿದ್ದರೆ ಯಾವುದು ಇಲ್ಲ ಎಂದು ಸೆಲೆಕ್ಟ್ ಮಾಡಿ ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಿ. ನಂತರ ಭಾಗ ಎ ನಲ್ಲಿ ಅಪಾಯದ ಮೌಲ್ಯಮಾಪನ ಪ್ರಶ್ನೆ ಬರುತ್ತದೆ. ಅದನ್ನು ಕೇಳಿ ನಮೂದಿಸಬೇಕು. ಇಲ್ಲಿ ವಯಸ್ಸು ತಾನಾಗಿಯೇ ಬರುತ್ತದೆ. ನೀವು ಧೂಮಪಾನ ಮಾಡುತ್ತೀರಾ ಅಥವಾ ಗುಟಕ, ಕೈನಿ, ಧೂಮರಹಿತ ಪದಾರ್ಥಗಳನ್ನು ಸೇವಿಸುತ್ತೀರಾ ಎಂದು ಬರುತ್ತಾ? ಇದನ್ನು ಕೇಳಿ ಕೆಳಗೆ ಕಾಣುವ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ನೀವು ಪ್ರತಿದಿನ ಮದ್ಯ ಸೇವಿಸುತ್ತೀರಾ? ಹೌದು ಅಥವಾ ಇಲ್ಲವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಕಮರು ಅಳತೆ ಅಂದರೆ ಸೊಂಟದ ಅಳತೆ, ಅದನ್ನು ನೀವು ಕೇಳಿ ಸೆಲೆಕ್ಟ್ ಮಾಡಿ. ನಂತರ ನೀವು ವಾರಕ್ಕೆ ಕನಿಷ್ಠ 150 ನಿಮಿಷ ಶಾರೀರಿಕ ಚಟುವಟಿಕೆಗಳನ್ನು ಮಾಡುತ್ತೀರಾ, ಅಂದರೆ 150 ನಿಮಿಷ ವಾಕ್ ಏನಾದರೂ ಮಾಡುತ್ತೀರಾ ಎಂದು ಕೇಳುತ್ತದೆ. ಅದಕ್ಕೆ ವಾರಕ್ಕೆ ಕನಿಷ್ಠ 150 ನಿಮಿಷಕ್ಕಿಂತ ಹೆಚ್ಚು ಅಥವಾ ವಾರಕ್ಕೆ 150 ನಿಮಿಷಕ್ಕಿಂತ ಕಡಿಮೆಯನ್ನು ಕೇಳಿ ಸೆಲೆಕ್ಟ್ ಮಾಡಿ. ಇದರಲ್ಲಿ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ಕುಟುಂಬದಲ್ಲಿ ತಾಯಿ, ತಂದೆ ಅಥವಾ ಸಹೋದರಿ ಅಥವಾ ಸಹೋದರ ಯಾರಿಗಾದರೂ ರಕ್ತದೊತ್ತಡ, ಮಧುಮೇಹ ಅಥವಾ ಹೃದಯ ರೋಗದ ಇತಿಹಾಸವಿದೆಯೇ ಎಂದು ಬರುತ್ತದೆ. ಅದನ್ನು ಕೇಳಿ ಹೌದು ಅಥವಾ ಇಲ್ಲ ಎಂದು ಸೆಲೆಕ್ಟ್ ಮಾಡಿ. ನಂತರ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಭಾಗ ಬಿ, ಇದರ ಕೆಳಗೆ ಆರಂಭಿಕ ಪತ್ತೆ ಕೆಳಗೆ ಕೆಲವೊಂದು ಪ್ರಶ್ನೆಗಳು ಬರುತ್ತವೆ. ಅದರಲ್ಲಿ ಸಾಮಾನ್ಯ ಲಕ್ಷಣಗಳು ಬರುತ್ತವೆ. ಅದನ್ನು ನೀವು ಆಯ್ಕೆ ಮಾಡಬೇಕು. ಮಹಿಳೆಯರಿಗೆ ಮಾತ್ರ ಸಂಬಂಧಿಸಿದ ಪ್ರತ್ಯೇಕವಾದ ವಿಭಾಗ ಬರುತ್ತದೆ. ಇದರಲ್ಲಿ ಸಂಬಂಧಿಸಿದ್ದನ್ನು ಆಯ್ಕೆ ಮಾಡಿ ಮುಂದೆ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಸಂಬಂಧಿಸಿದ ಆಯ್ಕೆಗಳು ಬರುತ್ತವೆ. ಅದರಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಬೇಕು. ಎಲ್ಲಾ ಲಕ್ಷಣಗಳನ್ನು ಓದಿ ಮತ್ತು ಇರುವುದರ ಆಯ್ಕೆಯನ್ನು ಸೂಕ್ತವಾದ ಆಯ್ಕೆಯನ್ನು ಆಯ್ಕೆ ಮಾಡಿ. ಒಂದು ವೇಳೆ ಇಲ್ಲವಾದರೆ ಯಾವುದೂ ಇಲ್ಲ ಎಂದು ಕ್ಲಿಕ್ ಮಾಡಿ. ನಂತರ ಭಾಗ ಸಿ ನಲ್ಲಿ COPD ಅಪಾಯಕಾರಿ ಅಂಶಗಳನ್ನು ನೋಡಬಹುದು. ಇಲ್ಲಿ ಅಡುಗೆ ಇಂಧನದ ಪ್ರಕಾರದ ಕೆಳಗೆ ಬರುವಂತಹ ಆಯ್ಕೆಯನ್ನು ಓದಿ ಸೆಲೆಕ್ಟ್ ಮಾಡಿ. ನಂತರ ಉದ್ಯೋಗಕ್ಕೆ ಸಂಬಂಧಿಸಿದ ಅಪಾಯದ ಕೆಳಗೆ ಸಂಬಂಧಿಸಿದ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಮುಂದೆ ಮೇಲೆ ಕ್ಲಿಕ್ ಮಾಡಿ. ನಂತರ ಭಾಗ ಡಿ PHQ2 ಮಾನಸಿಕ ಆರೋಗ್ಯದ ಭಾಗ. ಇಲ್ಲಿ ಕಳೆದ 2 ವಾರಗಳಲ್ಲಿ ಈ ಸಮಸ್ಯೆಗಳು ನಿಮಗೆ ಎಷ್ಟು ಬಾರಿ ಕಾಡಿವೆ? ಅದರ ಕೆಳಗಡೆ ಕೆಲಸದಲ್ಲಿ ಸಂತೋಷ, ಆಸಕ್ತಿ ಕಡಿಮೆ ಆಗಿದೆಯೇ? ಮನಸ್ಸು, ಬೇಸರ, ನಿರಾಸೆ ಅಥವಾ ಆಸೆ ಇಲ್ಲದಂತಾಗಿದೆ ಎಂಬ ಪ್ರಶ್ನೆಗಳು ಬರುತ್ತವೆ. ಅದಕ್ಕೆ ಸಂಬಂಧಿತ
ಆಪ್ಷನ್ ಅನ್ನು ಆಯ್ಕೆ ಮಾಡಿ ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಿ. ಗಮನಿಸಿ, ಇಲ್ಲಿ ಅಪಾಯದ ಲಕ್ಷಣಗಳು ಕೆಂಪು ಅಕ್ಷರದಲ್ಲಿ ನೋಡಬಹುದು. ಇದು ಹೆಚ್ಚು ಅಪಾಯಕಾರಿಯ ಲಕ್ಷಣಗಳನ್ನು ಸೂಚಿಸುತ್ತದೆ. ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಾರಾಂಶದ ಪೇಜನ್ನು ನೀವು ನೋಡಬಹುದು. ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಿ. ಆರೋಗ್ಯ ಕೇಂದ್ರಕ್ಕೆ ರೆಫರಲ್ ಮಾಡಲಾಗಿದೆಯೇ ಎಂದು ಬರುತ್ತದೆ. ಹೌದು ಎಂದಾದರೆ ಸರ್ಕಾರಿ ಹಾಸ್ಪಿಟಲ್ ಅಥವಾ ಖಾಸಗಿ ಹಾಸ್ಪಿಟಲ್ ಅಥವಾ ಕೇಂದ್ರದ ಪ್ರಕಾರವನ್ನು ಪಟ್ಟಿಯಿಂದ ಆಯ್ಕೆ ಮಾಡಿ ನಂತರ ಉಳಿಸಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಗೆ ಸಿಬ್ಯಾಕ್ ಫಾರ್ಮ್ ಪೂರ್ಣಗೊಳಿಸಿದ್ದೀರಿ ಎಂದು ಒಂದು ಪಾಪ್ಅಪ್ ಬರುತ್ತದೆ. ಇದನ್ನು ಖಚಿತಪಡಿಸಲು ನೀವು ಹೌದು ಅಥವಾ ಇಲ್ಲ ಎಂದು ಕ್ಲಿಕ್ ಮಾಡಬಹುದು. ರದ್ದುಪಡಿಸಲು ರದ್ದು ಮಾಡಿ ಮೇಲೆ ಕ್ಲಿಕ್ ಮಾಡಿ ಅಥವಾ ಪೂರ್ಣಗೊಂಡಿದ್ದರೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.